ಆತೊಂದು ಒಂದು ಗಡಿಯಾರ ಐತೆ ಬೈ, ಅಲಾರಾಮ್ ಇಕ್ಕೋರೆ ಅಂತ ಸೌಂಡ್ ಬರುತ್ತಲ್ಲ, ಅಲಾರಾಮ್ ಸೌಂಡ್ ಬತ್ತಿತ್ತು. ಇವಾಗ ಅದು ಸೌಂಡ್ ಬತ್ತಲ್ಲ 4 ದಿನದಿಂದ, ಸೌಂಡ್ ಬತ್ತಾ ಇಲ್ಲ ಅಂದ್ಬಿಟ್ಟು 4 ದಿನದಿಂದ ಮೇಲ್ಗಡೆ ಎದೊಳ್ತಾ ಇಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡವ್ರೆ. ಈ ಡಾಕ್ಟ್ರನ್ನ ಕರ್ಕೊಂಬಂದು ತೋರಿಸ್ದೆ, ಅವ್ರು ಹೇಳಿದ್ರು ಸರ್ ಇದು ಮೆಡಿಕಲ್ಲು ಇಂಜೆಕ್ಷನ್ ವೈದ್ಯಕೀಯದಲ್ಲಿ ಆಗೋದಿಲ್ಲ, ಈ ಥರ ವಿಚಿತ್ರ ನಾವು ನೋಡೇ ಇಲ್ಲ ಲೈಫಲ್ಲಿ, ಅದನ್ನ ರೆಡಿ ಮಾಡ್ಸ್ಕೊಂಡು ತಾವಂದ್ರೆ ಅವ್ರು ಎದೊಳ್ತಾರೆ ಅಂತ ಅವ್ರು ಹೇಳ್ತಾವ್ರೆ. ಅವರೇ ಡಾಕ್ಟರ್ ಹೆಂಗೆ ಹೇಳ್ತಾವ್ರೆ. ಅದು ಒಂದು ಆಗಿದ್ರೆ ಏನೋ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಬಲ್ಗಡೆ ಕಿವಿಗೆ ಒಂದು, ಎಡಗಡೆ ಕಿವಿಗೆ ಒಂದು ಹಿಡ್ಕೊಂಡವ್ರೆ. ಇದು ಬಲ್ಗಡೆದು, ಎಡಗಡೆ ದಿನ ತೋರಿಸ್ತೀನಿ. ತಗೊಂಡು ಹೋದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಕೆಲಸ ಆಗುತ್ತೆ ಬೈ. ಇದು ಏನ್ ಗೊತ್ತಾ ಬೈ, ಇದು ಸೌಂಡ್ ಹಿಂಗೆ ಕುಡುಕುಳ ಅಂತ ಹೊಡ್ಕೊಳ್ಳುತ್ತಲ್ಲ, ಅವಾಗ ನಮ್ಮ ಮನೆ ಕೋಳಿನೂ ಎದೊಳ್ತಾ ಇತ್ತು, ಈಗ ಅದು ಎದೊಳ್ತಾ ಇಲ್ಲ. ಕೋಳಿ ಏನೋ ಇನ್ನೊಂದು ತಂದ್ಬಿಡಮ್ಮ, ಆ ಕೋಳಿ ಮೊಟ್ಟೆಲಿ ನಮ್ಮ ತಾತಂಗೆ ಆಮ್ಲೆಟ್ ಮಾಡ್ಕೊಡ್ಬೇಕಾಯ್ತು, ಈಗ ಅದು ಬರ್ತಾ ಇಲ್ಲ. ಏನ್ ಮಾಡೋಣ ಹೇಳಿ. ಏನಾದ್ರು ನೀವೇ ಮಾಡ್ಕೊಡೋಣ, ಇಲ್ಲ ನಮ್ಮ ಕೈಲಿ ಆಗಲ್ಲ ಕಣೋಣ. ಅಣ್ಣ ಒಂದ್ 10 ಎಕರೆ ಜಮೀನ್ ಐತಣ್ಣ, 1 ಎಕರೆ ನಿಮ್ಗೆ ಬರ್ದು ಕೊಟ್ಬಿಡ್ತೀನಿ, ಏನಾದ್ರು ಒಂದು ಮಾಡೋಣ ಪ್ಲೀಸ್ ಕಣೋಣ. ಅಣ್ಣ 2 ಎಕರೆ ಬರ್ದು ಕೊಟ್ಬಿಡ್ತೀನಿ ಕಣ, ಇಲ್ಲೇ ಪೇಪರ್ ಸೈನ್ ಹಾಕಿ ಕೊಟ್ಬಿಡ್ತೀನಿ ಅಣ್ಣ, ಎಲ್ಲ ನಮ್ಮ ಹೆಸರಲ್ಲೇ ಇರೋದು ಕಣ, ಏನಾದ್ರು ಒಂದು ಮಾಡ್ಕೊಡೋಣ. ಕಂಗ್ಸಮಿ ಬೆಡ್ತ ಹತ್ರ ಒಂದು ಲೇಔಟ್ ಐತಣ್ಣ, ಅದು ಒಂದು ಕೊಟ್ಬಿಡ್ತೀನಿ, ಏನಾದ್ರು ಮಾಡೋಣ. ನಾನು ಹೇಳದಷ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನೀವು ಅವ್ರು ಮುಗಿಸ್ಕೋಬೇಕು ಅಂದ್ರೆ ಜಲ್ದಿ ಹೋಗಿ ಮಾಡಿಸ್ಕೊಳ್ಳಿ ಅಷ್ಟೇ. ಅಣ್ಣ ಈಗ ನಾನು ಇರೋ ಟೈಮ್ ಇಲ್ಲ ಅಣ್ಣ, ಈಗ ಏನಾರ ನಾನು ಹೋಗೋ ಅಷ್ಟರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರಿ ಅಣ್ಣ, ಯಾಕೆಂದ್ರೆ ನೀವೇ ಹೇಳ್ ಕಳಿಸ್ತಾ ಇರೋದು ನನ್ನ. ನಾನು ನಿಮ್ದು ಇದ್ರ ಮೇಲೆ ಹೋಯ್ತಾ ಇದ್ದೀನಿ, ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರಿ ಅಣ್ಣ, ಹೇಳ್ಬಿಟ್ಟಿದ್ದೀನಿ ಈಗ.